ಡಾಕ್ಟರ್, PCOD ಸಮಸ್ಯೆ ನಾವು ಯೂಶಲಿ ಕೇಳ್ತಾ ಇರ್ತೀವಿ, ಹೆಣ್ಮಕ್ಳು ಹೇಳ್ತಾ ಇರ್ತಾರಲ್ಲ, ನನಗೆ PCOD ಸಮಸ್ಯೆ ಇದೆ, ನಾನು ಕನ್ಸೀವ್ ಆಗ್ತಿಲ್ಲ ಅಂತ ಹೇಳ್ತಾರೆ, ಒಬೆಸಿಟಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಸೊ ಮೊದಲಿಗೆ ಈ PCOD ಸಮಸ್ಯೆ ಅಂದ್ರೆ ಏನು ಅಂತ ತಿಳಿಸ್ಕೊಡೋದಾದ್ರೆ? PCOD ಅಂತ ಹೇಳಿದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್. ಅಂದರೆ ಸ್ಕ್ಯಾನಿಂಗಲ್ಲಿ ಎಲ್ಲರಿಗೂ ಹೇಳಿರ್ತಾರೆ ನೀರ್ಗುಳ್ಳೆ ಇದೆ ನಿಮ್ಮ ಅಂಡಕೋಶದ ಮೇಲೆ ಅಂತ. ಅಂದರೆ ಏನರ್ಥ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ 28 ದಿನಕ್ಕೆ ಪೀರಿಯಡ್ಸ್ ಬರೋರಿಗೆ ಒಂದು 3-4 ಮೊಟ್ಟೆ ಉತ್ಪತ್ತಿ ಆಗ್ತಾ ಇರುತ್ತೆ ಒಂದು ತಿಂಗಳಲ್ಲಿ. ಅದರಲ್ಲಿ ಒಂದು ಮೊಟ್ಟೆ ದೊಡ್ಡದಾಗ್ಬಿಟ್ಟು ಅದು ಒಡೆಯುತ್ತೆ. ಆದರೆ PCODನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 3-4 ಬದಲು 10-15 ಎಲ್ಲ ಒಟ್ಟಿಗೆ ಡೆವಲಪ್ ಆಗಿಬಿಟ್ಟು ಎಲ್ಲ ಕಾಯಾಗಿ ಹಾಗೆ ಕೂತ್ಕೊಂಡ್ಬಿಟ್ಟಿರುತ್ತೆ, ಒಂದೂ ಒಡೆಯೋದಿಲ್ಲ. ಸೊ ಅದು ನಮಗೆ ನೀರ್ಗುಳ್ಳೆ ಥರ ಅಂತ ಸ್ಕ್ಯಾನಿಂಗಲ್ಲಿ ಕಾಣುತ್ತೆ. ಇಂಥವ್ರಿಗೆ ಮೊಟ್ಟೆ ಸರಿಗೆ ಉತ್ಪತ್ತಿ ಆಗದೆ ಇರೋದ್ರಿಂದ ಪೀರಿಯಡ್ಸ್ ಬರೋದ್ರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಮುಂದೆ ಮದುವೆ ಆದಮೇಲೂ ಅವ್ರಿಗೆ ಕನ್ಸೀವ್ ಆಗೋದ್ರಲ್ಲಿ ತೊಂದರೆ ಆಗ್ಬೋದು. ಯಾಕೆ ಅಂತ ಹೇಳಿದ್ರೆ ಮೊಟ್ಟೆ ಉತ್ಪತ್ತಿ ಆಗ್ತಾ ಇಲ್ಲ. ಓಕೆ, ಹಾಗಾದ್ರೆ ಈ PCOD ಸಮಸ್ಯೆಗೆ ಸಿಂಪ್ಟಮ್ಸ್ ಏನಾದರೂ ಇದೆಯಾ? ಮೊದಲೇ ಗೊತ್ತಾಗುತ್ತೆ ಅಂದರೆ PCOD ಸಮಸ್ಯೆ ಕಾಣಿಸ್ಕೊಂಡ್ಮೇಲೆ ಗೊತ್ತಾಗುತ್ತೆ, ಕಾಣಿಸ್ಕೊಳ್ಳೋಕ್ಕಿಂತ ಮುಂಚೆ ಏನಾದ್ರು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ? PCOD ಅಂತಂದರೆ ಫಸ್ಟು ಋತುಚಕ್ರ ಸರಿಗೆ ಬರ್ತಾ ಇರೋಲ್ಲ. ಅಂದರೆ 28 ಡೇಸಿಂದ ಅಟ್ಲೀಸ್ಟ್ 35 ದಿವಸದ ಒಳಗಾದ್ರೂ ಬರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಈ ಹುಡುಗಿರಿಗೆ ಒಂದು 40 ದಿವಸ ಆಗ್ಬೋದು, 50-60 ದಿವಸ ಆಗ್ಬೋದು, ಅಥವಾ ಮಾತ್ರೆ ತೊಗೊಂಡ್ರೆ ಮಾತ್ರ ಪೀರಿಯಡ್ಸ್ ಆಗೋದು, ಆ ಥರ ಆಗುತ್ತೆ. ಒಂದು. ಎರಡನೇದು ಏನು ಅಂತಂದರೆ ಮೊಡಮೆ ಇರ್ಬೋದು, ಮಖದಲ್ಲಿ ಮೊಡಮೆ ಕಾಣಿಸ್ಕೋಬೋದು, ಅಥವಾ ಮಖದಲ್ಲಿ ಕೂದಲು ಕಾಣಿಸ್ಕೋಬೋದು, ಅದಿರ್ಬೋದು. ಮೂರನೇದು ಸ್ಕ್ಯಾನಿಂಗ್ ಮಾಡಿದಾಗ ನೀರ್ಗುಳ್ಳೆ ಅಂತಂದ್ರಲ್ಲ, ಅದೇ ಪಾಲಿಸಿಸ್ಟಿಕ್, ಅಂದರೆ ಅನೇಕ ನೀರ್ಗುಳ್ಳೆ ಥರ ಇರೋದು ಅಂಡಕೋಶದಲ್ಲಿ. ಇದು 3 ಮೇನ್ ಫೀಚರ್ಸು. ಇದಲ್ಲದೇನೆ ಅವ್ರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಆಗ್ಬೋದು. ಅಂದರೆ ಈ ಕತ್ತತ್ರ, ಕೆಲವ್ರಿಗೆ ಕತ್ತತ್ರ ಕುಂಕ್ಳಲ್ಲಿ ಎಲ್ಲ ಕಪ್ಪಗಾಗಿರುತ್ತೆ, ಅದು ಇನ್ಸುಲಿನ್ ರೆಸಿಸ್ಟೆನ್ಸು. ಅದರಿಂದನೂ ಬಾಡಿನಲ್ಲಿ ಇನ್ಸುಲಿನ್ ಅನ್ನೋದು ಹಾರ್ಮೋನ್ ಜಾಸ್ತಿ ಉತ್ಪತ್ತಿ ಆಗಿ ಅಂಥವ್ರಿಗೆ PCOD ಇರೋ ಚಾನ್ಸು ಜಾಸ್ತಿ ಇರುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಇರೋರಿಗೆ. ಆಮೇಲೆ ಬಹುತೇಕ PCOD ಹುಡುಗಿರು ಸ್ವಲ್ಪ ದಪ್ಪಕ್ಕೂ ಇರ್ತಾರೆ, ಅಂದರೆ ಸಣ್ಣಕ್ಕಿರೋರು ಇರೋಲ್ಲ ಅಂತಲ್ಲ. ಸೊ ಇದೆಲ್ಲ ಫೀಚರ್ಸ್ ಆಫ್ PCOD. ಬಟ್ ಮೇಯ್ನು ಪೀರಿಯಡ್ಸ್ ಮುಂದೆ ಹೋಗೋದು, ಸ್ಕ್ಯಾನಿಂಗಲ್ಲಿ ನೀರ್ಗುಳ್ಳೆ ಕಾಣೋದು, ಮತ್ತು ಮಕ್ಕದಲ್ಲಿ ಮೊಡಮೆ ಅಥವಾ ಕೂದಲು ಬರೋದು. ಈಗ ನೀವು ಹೇಳ್ದ ಹಾಗೆ ಅಂದರೆ ದಪ್ಪ ಇರೋರಲ್ಲಿ PCOD ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ. ಯೂಶಲಿ ಯಾವ ಮಹಿಳೆಯರು ತುಂಬ ದಪ್ಪ ಇರ್ತಾರೆ ಫಸ್ಟೇ ಕೇಳ್ತಾರೆ ನಿಮಗೆ PCOD ಸಮಸ್ಯೆ ಇದೆಯಾ ಅಂತ. ತುಂಬ ಜನ ಅನ್ಕೊಂಡಿರೋದು ಒಬೆಸಿಟಿ ಸಮಸ್ಯೆ ಇದ್ರೆ ಮಾತ್ರ PCOD ಸಮಸ್ಯೆಗಳಿರುತ್ತೆ ಅಂತ. ಹಾಗಾದ್ರೆ ಸಣ್ಣ ಇದ್ದವರಲ್ಲೂ ಕೂಡ PCOD ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಸಣ್ಣ ಇದ್ದವರಲ್ಲೂ ಲೀನ್ PCODs ಅಂತ ಹೇಳ್ತೀವಿ. ಇನ್ಫ್ಯಾಕ್ಟ್ ಅವ್ರಿಗೆ ಟ್ರೀಟ್ಮೆಂಟ್ ಇನ್ನೂ ಸ್ವಲ್ಪ ಕಷ್ಟನೇ ಆಗುತ್ತೆ ನಮಗೆ. ಸೊ ದಪ್ಪ ಇರೋದ್ರಿಂದ PCOD ಅಥವಾ PCODಯಿಂದ ದಪ್ಪ ಇದ್ದಾರೋ ಅದೊಂಥರ ವಿಷ ಸರ್ಕಲ್, ಅದು ವಿಷ ವರ್ತುಲ. ಅದು ತೂಕ ಜಾಸ್ತಿ ಆಗ್ತಾ ಇದ್ದಂಗೆ PCOD ಸಮಸ್ಯೆ ಜಾಸ್ತಿ ಆಗುತ್ತೆ. PCOD ಸಮಸ್ಯೆ ಜಾಸ್ತಿ ಇರೋರಿಗೆ ತೂಕ ಜಾಸ್ತಿ ಇದ್ದೇ ಇರುತ್ತೆ. ಸೊ ಅದನ್ನು ನಾವು ಬ್ರೇಕ್ ಮಾಡಬೇಕಾದ್ರೆ ಅದಕ್ಕೆ ನಾವು ಎಲ್ಲರಿಗೂ ಹೇಳೋದು, PCODಯಿಂದ ಏನೇ ಸಮಸ್ಯೆ ಇರಲಿ, ಪೀರಿಯಡ್ಸ್ ಮುಂದೆ ಹೋಗಿರಲಿ, ಮಕ್ಕಳಾಗ್ತಾ ಇಲ್ಲದೆ ಇರೋದಿರಲಿ, ಏನಾದರೂ ಆಗಲಿ, ಫಸ್ಟ್ ಅವರು ತೂಕ ಕಡಿಮೆ ಮಾಡಬೇಕು ಅಂತ ನಾವು ಹೇಳ್ತೀವಿ.